ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಮಾರ್ಚ್ 15, 1977 ರಂದು ಕೇರಳದ ಕೋಜಿಕೋಡ್ನಲ್ಲಿ ಜನಿಸಿದರು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಬೆಂಗಳೂರಿನಲ್ಲಿ ವಾಸಿಸುವ ನಾಯರ್ ಕುಟುಂಬದಿಂದ ಬಂದವರು. ಅವರು ಕೇರಳದ ಕೋಜಿಕೋಡ್ ಜಿಲ್ಲೆಯ ಚೆರುವನ್ನೂರಿನಿಂದ ವಲಸೆ ಬಂದಿದ್ದರು. ಇಸ್ರೋ ಅಧಿಕಾರಿ ಶ್ರೀ ಕೆ ಉನ್ನಿಕೃಷ್ಣನ್ ಮತ್ತು ಶ್ರೀಮತಿ ಧನಲಕ್ಷ್ಮಿ ಉನ್ನಿಕೃಷ್ಣನ್ ರವರ ಏಕೈಕ ಪುತ್ರರಾಗಿದ್ದ ಅವರು ತಮ್ಮ ಬಾಲ್ಯದಿಂದಲೂ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುವ ಕಲ್ಪನೆಯನ್ನ ಹೊಂದಿದ್ದರು. 1995 ರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪದವಿ ಪಡೆಯುವ ಮೊದಲು ಬೆಂಗಳೂರಿನ ಫ್ರಾಂಕ್ ಆಂಥೋನಿ ಪಬ್ಲಿಕ್ ಶಾಲೆಯಲ್ಲಿ 14 ವರ್ಷಗಳನ್ನ ಕಳೆದರು. ಅವರು ಶಾಲಾ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರು. ಕ್ರೀಡಾಕೂಟಗಳಲ್ಲಿಯೂ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಅವರು ಶಾಲಾ ಗಾಯಕರ ಸದಸ್ಯರಾಗಿದ್ದರು ಹಾಗೂ ಅವರು ಚಲನಚಿತ್ರಗಳನ್ನು ನೋಡಿ ಆನಂದಿಸುತ್ತಿದ್ದರು. ಅವರು 1995 ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿದರು ಮತ್ತು NDAಯ 94ನೇ ಕೋರ್ಸ್ನ ಭಾಗವಾಗಿ ಪದವಿಯನ್ನು ಕೂಡ ಪಡೆದರು. ಅವರ NDA ಸ್ನೇಹಿತರು ಅವರನ್ನು ನಿಸ್ವಾರ್ಥ, ಉದಾರ ಮತ್ತು ಶಾಂತ ಮತ್ತು ಸಂಯಮ ಎಂದು ನೆನಪಿಸಿಕೊಳ್ಳುತ್ತಾರೆ. ನಂತರ ಅವರು IMAನ ಡೆಹ್ರಾಡೂನ್ನಲ್ಲಿ 104ನೇ IMA ಕೋರ್ಸ್ಗೆ ಸೇರಿದರು ಹಾಗೂ 1999 ರಲ್ಲಿ ಉತ್ತೀರ್ಣರಾದರು. ಅವರು ಜುಲೈ 12, 1999 ರಂದು 22ನೇ ವಯಸ್ಸಿನಲ್ಲಿ ಬಿಹಾರ ರೆಜಿಮೆಂಟ್ನ 7ನೇ ಬೆಟಾಲಿಯನ್ಗೆ ಲೆಫ್ಟಿನೆಂಟ್ ಆಗಿ ನಿಯೋಜನೆಗೊಂಡರು. ಕಾರ್ಯಾಚರಣೆಯ ಘಟಕಕ್ಕೆ ಸೇರಿದ ನಂತರ ಅವರು ಶೀಘ್ರದಲ್ಲೇ ತಮ್ಮ ಕ್ಷೇತ್ರ ಕರಕುಶಲ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡರು ಮತ್ತು ಕಠಿಣ ಮತ್ತು ಬದ್ಧ ಸೈನಿಕನಾಗಿ ವಿಕಸನಗೊಂಡರು. ಯುವ ಲೆಫ್ಟಿನೆಂಟ್ ಆಗಿ ಅವರು ಜುಲೈ 1999 ರಲ್ಲಿ ಆಪರೇಷನ್ ವಿಜಯ್ನಲ್ಲಿಯೂ ಕೂಡ ಭಾಗವಹಿಸಿದರು. ಪಾಕಿಸ್ತಾನ ಪಡೆಗಳ ಭಾರೀ ಫಿರಂಗಿ ಗುಂಡಿನ ದಾಳಿ ಮತ್ತು ಸಣ್ಣ ಶಸ್ತ್ರಾಸ್ತ್ರಗಳ ಗುಂಡಿನ ದಾಳಿಯ ನಡುವೆಯೂ ಮುಂಚೂಣಿಯ ಪೋಸ್ಟ್ಗಳಲ್ಲಿ ನಿಯೋಜಿಸಲ್ಪಟ್ಟರು. ಡಿಸೆಂಬರ್ 31, 1999 ಸಂಜೆ ಅವರು 6 ಸೈನಿಕರ ತಂಡವನ್ನ ಮುನ್ನಡೆಸಿದರು ಮತ್ತು ಭಾರೀ ವಿರೋಧ ಮತ್ತು ಗುಂಡಿನ ದಾಳಿಯ ವಿರುದ್ಧ ಎದುರಾಳಿ ಕಡೆಯಿಂದ 200 ಮೀಟರ್ ದೂರದಲ್ಲಿ ಪೋಸ್ಟ್ ಅನ್ನ ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಅವರು ಜೂನ್ 12, 2003 ರಂದು ಲೆಫ್ಟಿನೆಂಟ್ನಿಂದ ಕ್ಯಾಪ್ಟನ್ ಆಗಿ ಬಡ್ತಿ ಪಡೆದರು. ನಂತರ ಜೂನ್ 13, 2005 ರಂದು ಮೇಜರ್ ಹುದ್ದೆಗೆ ಬಡ್ತಿ ಪಡೆದರು. ಸೈನ್ಯದ ಅತ್ಯಂತ ಸವಾಲಿನ ಕೋರ್ಸ್ಗಳಲ್ಲಿ ಒಂದಾದ ಘಟಕ್ ಫೋರ್ಸ್ ಅವರು ಆ ಕೋರ್ಸ್ನಲ್ಲಿ ಅಗ್ರಸ್ಥಾನವನ್ನ ಪಡೆದರು. ಅವರು ಗುಲ್ಮಾರ್ಗ್ನಲ್ಲಿರುವ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ನಲ್ಲಿ ಕೋರ್ಸ್ಗೆ ಹಾಜರಾಗಿದ್ದರು. ಹೈ ಆಲ್ಟಿಟ್ಯೂಡ್ ವಾರ್ಫೇರ್, ಕೌಂಟರ್ ಇಂಟೆಲಿಜೆನ್ಸ್ ಮತ್ತು ಬದುಕುಳಿಯುವ ಕೌಶಲ್ಯಗಳಲ್ಲಿ ತರಬೇತಿಯನ್ನ ಕೂಡ ಪಡೆದರು. ಸಿಯಾಚಿನ್, ಜಮ್ಮು ಮತ್ತು ಕಾಶ್ಮೀರ, ಗುಜರಾತ್ ಮತ್ತು ರಾಜಸ್ಥಾನದ ವಿವಿಧ ಸ್ಥಳಗಳಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ಸೇರಲು ಆಯ್ಕೆ ಮಾಡಲಾಯಿತು. ತರಬೇತಿ ಪೂರ್ಣಗೊಂಡ ನಂತರ ಅವರನ್ನು ಜನವರಿ 2007 ರಲ್ಲಿ NSGಯ 51ನೇ ವಿಶೇಷ ಗುಂಪಿನ ತರಬೇತಿ ಅಧಿಕಾರಿಯಾಗಿ ನಿಯೋಜಿಸಲಾಯಿತು ಹಾಗೂ ಇವರು NSGಯ ವಿವಿಧ ಕಾರ್ಯಾಚರಣೆಗಳಲ್ಲಿ ಕೂಡ ಭಾಗವಹಿಸಿದರು. ಆಪರೇಷನ್ ಬ್ಲ್ಯಾಕ್ ಟೊರ್ನಾಡೋ ನವೆಂಬರ್ 2008 ಸಮಯದಲ್ಲಿ ಮೇಜರ್ ಉನ್ನಿಕೃಷ್ಣನ್ ಅವರು 51ನೇ SAGಯೊಂದಿಗೆ ಸೇವೆ ಸಲ್ಲಿಸುತ್ತಿದ್ದರು. ಇದು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಿಗೆ
ತರಬೇತಿ ಪಡೆದ ಮತ್ತು ಸಜ್ಜಾಗಿರುವ ಎನ್ಎಸ್ಜಿಯ ವಿಶೇಷ ಪ್ರತಿಕ್ರಿಯೆ ಘಟಕವಾಗಿದೆ. 2008ರ ನವೆಂಬರ್ 26ರ ರಾತ್ರಿ ದಕ್ಷಿಣ ಮುಂಬೈನಲ್ಲಿರುವ ಹಲವಾರು ಪ್ರಸಿದ್ಧ ಕಟ್ಟಡಗಳ ಮೇಲೆ ದಾಳಿ ಮಾಡಲಾಯಿತು. ಒತ್ತೆಯಾಳುಗಳನ್ನು ಇರಿಸಲಾಗಿದ್ದ ಕಟ್ಟಡಗಳಲ್ಲಿ 100 ವರ್ಷ ಹಳೆಯದಾದ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಕೂಡ ಒಂದು. ಒತ್ತೆಯಾಳುಗಳನ್ನು ರಕ್ಷಿಸಲು ಹೋಟೆಲ್ನಲ್ಲಿ ಕಾರ್ಯಾಚರಣೆಯಲ್ಲಿ ನಿಯೋಜಿಸಲಾದ 51ನೇ ವಿಶೇಷ ಕಾರ್ಯ ಗುಂಪು ತನ್ನ ತಂಡ ಕಮಾಂಡರ್ ಮೇಜರ್ ಉನ್ನಿಕೃಷ್ಣನ್ ಅವರು ಆಗಿದ್ದರು. ಅವರು 10 ಕಮಾಂಡೋಗಳ ಗುಂಪಿನೊಂದಿಗೆ ಹೋಟೆಲ್ ಒಳಗೆ ಪ್ರವೇಶಿಸಿ ಮೆಟ್ಟಿಲುಗಳ ಮೂಲಕ 6ನೇ ಮಹಡಿಯನ್ನ ತಲುಪಿದರು. ತಂಡವು ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಂತೆ ಅವರು 3ನೇ ಮಹಡಿಯಲ್ಲಿ ದುಷ್ಕರ್ಮಿಗಳನ್ನ ಶಂಕಿಸಿದ್ದಾರೆ. ಒಳಗಿನಿಂದ ಲಾಕ್ ಮಾಡಲಾದ ಕೋಣೆಯಲ್ಲಿ ಕೆಲವು ಮಹಿಳೆಯರನ್ನ ಒತ್ತೆಯಾಳುಗಳಾಗಿ ಇರಿಸಲಾಗಿತ್ತು. ಬಾಗಿಲು ತೆರೆಯಲು ತಂಡ ನಿರ್ಧರಿಸಿತು ಮತ್ತು ಅದು ಮುಗಿದ ನಂತರ ತಂಡವು ಭಯೋತ್ಪಾದಕರಿಂದ ಗುಂಡಿನ ದಾಳಿಯನ್ನ ಎದುರಿಸಲಾಯಿತು. ದುಷ್ಕರ್ಮಿಗಳ ಗುಂಡು ಹಾರಾಟವು ಮೇಜರ್ ಉನ್ನಿಕೃಷ್ಣನ್ ಅವರ ಸಹೋದ್ಯೋಗಿಯಾಗಿದ್ದ ಕಮಾಂಡೋ ಸುನಿಲ್ ಯಾದವ್ ಅವರನ್ನ ಹೊಡೆದುರುಳಿಸಿತು. ಮೇಜರ್ ಉನ್ನಿಕೃಷ್ಣನ್ ದುಷ್ಕರ್ಮಿಗಳೊಂದಿಗೆ ಗುಂಡಿನ ಚಕಮಕಿಯಲ್ಲಿ ತೊಡಗಿದರು ಮತ್ತು ಯಾದವ್ ಅವರನ್ನ ಸ್ಥಳಾಂತರಿಸಲು ವ್ಯವಸ್ಥೆಯನ್ನು ಕೂಡ ಮಾಡಿದರು. ನಂತರ ಮೇಜರ್ ಉನ್ನಿಕೃಷ್ಣನ್ ಹೋಟೆಲ್ನ ಮತ್ತೊಂದು ಮಹಡಿಗೆ ಪರಾರಿಯಾಗಿದ್ದ ಭಯೋತ್ಪಾದಕರನ್ನ ಬೆನ್ನಟ್ಟಿದ್ದರು. ನಂತರದ ಎನ್ಕೌಂಟರ್ನಲ್ಲಿ ಅವರ ಬೆನ್ನಿಗೆ ಗುಂಡು ಹಾರಿಸಲಾಯಿತು. ಅದು ಮಾರಕವೆಂದು ಸಾಬೀತಾಯಿತು. ಎನ್ಎಸ್ಜಿ ಅಧಿಕಾರಿಗಳ ಪ್ರಕಾರ ಅವರ ಕೊನೆಯ ಮಾತುಗಳು ಡೋಂಟ್ ಕಮ್ ಅಪ್, ಐ ವಿಲ್ ಹ್ಯಾಂಡಲ್ ದೆಮ್. ಅವರ ಅಸಾಧಾರಣ ಧೈರ್ಯ ಮತ್ತು ನಾಯಕತ್ವವು ಅವರ ಒಡನಾಡಿಗಳು ಎಲ್ಲ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಲು ಮತ್ತು ನಿಯೋಜಿಸಲಾದ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಪ್ರೇರೇಪಿಸಿತು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಒಬ್ಬ ಧೀರ ಸೈನಿಕ ಮತ್ತು ದೃಢ ಅಧಿಕಾರಿಯಾಗಿದ್ದರು. ಅವರು ಮುಂಭಾಗದಿಂದ ಮುನ್ನಡೆಸಿದರು ಮತ್ತು ಭಾರತೀಯ ಸೇನೆಯ ಅತ್ಯುನ್ನತ ಸಂಪ್ರದಾಯಗಳನ್ನು ಅನುಸರಿಸಿ ತಮ್ಮ ಕರ್ತವ್ಯದ ಸಾಲಿನಲ್ಲಿ 31 ವರ್ಷ ವಯಸ್ಸಿನಲ್ಲಿ ತಮ್ಮ ಪ್ರಾಣವನ್ನ ಅರ್ಪಿಸಿದರು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಅತ್ಯುತ್ತಮ ಧೈರ್ಯ, ಅಚಲ ಹೋರಾಟದ ಮನೋಭಾವ ಮತ್ತು ಸರ್ವೋಚ್ಚ ತ್ಯಾಗಕ್ಕಾಗಿ ರಾಷ್ಟ್ರದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿ ಅಶೋಕ ಚಕ್ರ ನೀಡಲಾಯಿತು.